ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಟ್ಟಿರುವಂಥದ್ದು ಗೋಟ್ ಸಿನಿಮಾದ ರಿವ್ಯೂ ಬಗ್ಗೆ ಆಗಿರುವಂಥದ್ದು. ನಾನೊಂದು ವ್ಲಾಗ್ ಮಾಡ್ಕೊಂಡೆ ಹೋಗ್ತಿರುವಂಥದ್ದು. ಗಾಡಿಯಲ್ಲಿ ರೆಡಿಯಾಗಿ ಬಂದಿದ್ದೀನಿ ಅಂತ ಹೇಳ್ಬೋದು. ಗಾಡಿನೂ ಕೂಡ ಬೀಸ್ಟ್ ಕೂಡ ರೆಡಿಯಾಗಿದೆ ಆ್ಯಂಡ್ ಐ ಆಮ್ ಎಕ್ಸೈಟೆಡ್. ನೋಡೋಣ ಹೇಗಿರುತ್ತೆ ಅಂತ. ಸೊ ಗೈಸ್, ಅದನ್ನೇ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮಳೆ ಬಂದು ರಪ್ಪ ಅಂತ ಹೊಡೆದೋಯ್ತು. ಮಳೆದಲ್ಲೇ ಕಂಪ್ಲೀಟ್ ಮೂವಿ ರಿವ್ಯೂ ಮನೆ ಹೋಗಿ ಮಾಡ್ತೀನಿ. ಹೂ ಇಸ್ ಗೋಟ್? ಐ ಆಮ್ ದಿ ಗೋಟ್. ಸೊ ಗೈಸ್, ಫೈನಲಿ ರಿವ್ಯೂ ಬಗ್ಗೆ ಹೇಳೋದಾದ್ರೆ ಸ್ವಲ್ಪ ದುಃಖ ಸ್ವಲ್ಪ ಖುಷಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಮೂವಿ ಅಪ್ ಟು ದ ಮಾರ್ಕ್ ಅಂತ ಏನೂ ಇರಲಿಲ್ಲ. ಅಂದರೆ ಮೂವಿ ಏನಿದೆಯಲ್ಲ ಓಕೆ ಟೈಪ್ನ ಇದ್ದಿದ್ದು. ನೀವೇನು ದುಡ್ಡು ಕೊಟ್ಟಿದ್ರೆ ಅದು ಪೂರ್ತಿ ಪೈಸಾ ವಸೂಲು ಆಗುತ್ತೆ. ಆದರೆ ಅಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಏನು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಏನು ಇಟ್ಟಿದ್ರಲ್ಲ ಅದು ಓಕೆ ಅಂತಲೇ ಹೇಳ್ಬೋದು, ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಆದರೆ ಸ್ಟೋರಿ ವೈಸ್ ಅಷ್ಟೇನು ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ಓಕೆ ಟೈಪ್ನ ಮೂವಿ ಆಗಿರುವಂಥದ್ದು. ನಾನು ಒಂದು ಸ್ಟ್ರೈಟಾಗಿ ವಿಷಯಕ್ಕೆ ಹೇಳೋದಾದ್ರೆ, ತಲಪತಿ ಫ್ಯಾನ್ಸಿಗೆ ಏನಿದೆಯಲ್ಲ ಅದ್ಭುತವಾಗಿರುತ್ತೆ ಸಿನಿಮಾ. ಯಾಕೆ ಒಂದು ಸತಿ ನೋಡ್ಬೋದು, ಒನ್ ಟೈಮ್ ವಾಚಬಲ್ ಮೂವಿ ಆಗಿರುವಂಥದ್ದು. ಸೊ ಸ್ಟೋರಿ ವೈಸ್ ಇನ್ನೂ ಸ್ವಲ್ಪ ಜಾಸ್ತಿ ಇರಬೇಕಿತ್ತು. ಜಸ್ಟ್ ಒಂದು ಏನಂತಾರೆ, LC ಯೂನಿವರ್ಸಿಂದ ಬಂದಿರೋರು ಅಥವಾ LC ಯೂನಿವರ್ಸ್ನ ಹೊರತುಪಡಿಸಿ ನೋಡೋದಾದರೆ ನನಗೆ ಈ ಸ್ಟೋರಿ ಅಷ್ಟೊಂದೇನು ಹಿಡಿಸಲಿಲ್ಲ ಅಂತಲೇ ಹೇಳ್ಬೋದು. ಸ್ಪಾಯ್ಲರ್ ರಿವ್ಯೂ ಸ್ಟಾರ್ಟ್ ಆಗುತ್ತೆ. ವಿಷಯ ಏನಂತಂದರೆ, ಒಂದು ಸ್ಯಾಟ್ನ ಏಜೆಂಟ್ ಏನಿದೆಯಲ್ಲ, ಅಂದರೆ ಆ್ಯಂಟಿ ಟೆರರಿಸಮ್ ಸ್ಕ್ವಾಡ್ ಏನಿದೆಯಲ್ಲ, ಈ ಒಂದು ಸ್ಕ್ವಾಡ್ ಏನಿದೆ, ಸ್ಕ್ವಾಡ್ ರೀತಿ ವರ್ತನೆ ಮಾಡಲ್ಲ. ಅಂದರೆ ಫ್ಯಾಮಿಲಿ ಜೊತೆ ಸೀಕ್ರೆಟ್ ಅಂತ ದೊಡ್ಡ ಸೀಕ್ರೆಟ್ ಏನಲ್ಲ, ಲೈಕ್ ತುಪ್ಪಾಕಿ ಮೂವಿಯಲ್ಲಿತ್ತ ಆ ರೀತಿ ಏನು ಸೀಕ್ರೆಟ್ ಏನಿಲ್ಲ. ಸರ್ ಫ್ಯಾಮಿಲಿಯಲ್ಲಿ ಮಿಂಗಲ್ ಹಾಕ್ಕೊಂಡು, ಅಂದರೆ ಆ ರಾಯ್ ಏಜೆಂಟ್ಸ್ ಥರನೂ ಆಡಲ್ಲ ಅವರು. ಒಂಥರ ಏನಂತಾರೆ, ಕಾಮನ್ ಮ್ಯಾನ್ ಹೇಗಿರ್ತಾರೆ ಅದೊಂದು ಖುಷಿಯಾಗಿರುವಂಥ ವಿಷಯ. ಅಂದರೆ ಕಾಮನ್ ಮ್ಯಾನ್ ಹೇಗಿರ್ತಾರೆ ಆ ಥರನೇ ತೋರಿಸ್ಕೊಂಡು ನಡೆಯುವಂಥ ಒಂದು ಏಜೆಂಟ್ಸ್ ಆಗಿರೋವಂಥದ್ದು. ಆ್ಯಂಡ್ ಅದಲ್ದಲೇ ಸ್ವಲ್ಪ ಕಾಮನ್ ಮ್ಯಾನ್ ರೀತಿಯೇ ಆಡೋವಂಥದ್ದು. ಅಂದರೆ ಕಾಮನ್ ಮ್ಯಾನ್ ಲೈಫಲ್ಲಿ ಏನು ನಡೆಯುತ್ತೆ ಅದನ್ನು ಎಲ್ಲದನ್ನು ಎಂಜಾಯ್ ಮಾಡಿಕೊಂಡು ಒಂದು ರಾಯ್ ಏಜೆಂಟ್ ಆಗಿರೋವಂಥದ್ದನ್ನು ತೋರಿಸಿದಾರಲ್ಲ, ಇದೊಂದು ರಿಯಾಲಿಟಿ ಅಂತ ಫೀಲ್ ಆಯಿತು ನನಗೆ. ಅಂದರೆ ರಿಯಾಲಿಟಿ ಫೀಲ್ ಆಯಿತು. ಲೈಕ್ ಒಂದು ಏಜೆಂಟ್ ಯಾರಿಗೂ ಗೊತ್ತಿಲ್ಲ, ಅವನೊಂಥರ ಏನಂತಾರೆ ಸ್ಪೈ ರೀತಿ ಒಂದು ಸ್ಕ್ವಾಡಲ್ಲಿ ಇರ್ತಾನೆ ಅಂತಂದರೆ ಅದೆಲ್ಲ ಈಗಿನ ಕಾಲದಲ್ಲೆಲ್ಲ ನಂಬೋವಂಥ ವಿಷಯ ಅಲ್ಲ. ಆದರೆ ಈಗಿನ ಕಾಲದಲ್ಲಿ ನಂಬೋ ರೀತಿ ಮಾಡಿರೋವಂಥ ಒಂದು ಮೂವಿನೇ ಗೋಟ್ ಆಗಿರೋವಂಥದ್ದು. ಎಲ್ಲ 5 ಜನರು ಸೇಮ್ ತಲಪತಿ ರೀತಿನೇ ಇರೋವಂಥದ್ದು. ಆ್ಯಂಡ್ ಡಿ-ಏಜಿಂಗ್ ಟೆಕ್ನಾಲಜಿನಂತೂ ನೆಕ್ಸ್ಟ್ ಲೆವೆಲ್ ಯೂಸ್ ಮಾಡಿದರೆ ನಾನು ನೋಡೇ ಇರಲಿಲ್ಲ. ಡಿ-ಏಜಿಂಗ್ ಟೆಕ್ನಾಲಜಿನ ಅಡ್ವಾನ್ಸ್ ಲೆವೆಲಲ್ಲಿ ಯೂಸ್ ಮಾಡಿರೋವಂಥದ್ದು ಇವರೇ ಆಗಿರೋವಂಥದ್ದು. ಬಟ್ ಯಾರೂ ಕೂಡ ಡಿ-ಏಜಿಂಗ್ ಟೆಕ್ನಾಲಜಿನ ಇಷ್ಟು ಅದ್ಭುತವಾಗಿ ಯಾರೂ ಕೂಡ ಕ್ರಿಯೇಟ್ ಮಾಡಿಲ್ಲ. ಯಾಕೆಂತಂದರೆ ಆ ಎಫರ್ಟ್ ಕಾಣ್ತಾ ಇದೆ ಸ್ಕ್ರೀನಲ್ಲಿ. ನೀವು ಮೊಬೈಲಲ್ಲಿ ನೋಡೋದಕ್ಕಿಂತ ಥಿಯೇಟ್ರಲ್ಲಿ ನೋಡಿದ್ರೆ ಆ ಡಿ-ಏಜಿಂಗ್ ಟೆಕ್ನಾಲಜಿ ಏನಿದೆಯಲ್ಲ, ಗೋಸ್ಟ್ ಮೂವಿಯಲ್ಲಿ ಶಿವಣ್ಣ ಅವರಿಗೆ ಏನು ಡಿ-ಏಜಿಂಗ್ ಟೆಕ್ನಾಲಜಿ ಯೂಸ್ ಮಾಡಿದ್ರು ಅದು ಜಸ್ಟ್ ಬೇಸಿಕ್ ಆಗಿತ್ತು. ಇಲ್ಲಿ ಅದ್ಭುತವಾಗಿ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಡಿಫ್ರೆಂಟ್ ವರ್ಷನ್ನ ತಲಪತಿನ ನೋಡ್ತಾ ಹೋಗೋದ್ವಲ್ಲ, ಅದ್ಭುತವಾಗಿ ಫೀಲ್ ಆಯಿತು ನನಗೆ. ಅದ್ಭುತವಾಗಿ ಅಂತಂದರೆ ನೆಕ್ಸ್ಟ್ ಲೆವೆಲ್ನ ಆ್ಯಕ್ಟಿಂಗ್ ಅಂತಲೇ ಹೇಳ್ಬೋದು. ಅದು ಫೀಲ್ ಆಗುತ್ತೆ. ಲೈಕ್ ಇಲ್ಲ, ಇದು ಬೇರೆಯೇ ತಲಪತಿ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ಅಲ್ಲಿ ಇಂಟರ್ವಲ್ ಬ್ಲಾಕಲ್ಲಿ ತುಂಬಾ ಒಂದು ನಾಸ್ಟಾಲಜಿಯನ್ನು ಕ್ರಿಯೇಟ್ ಮಾಡ್ತಾರೆ. ಒಂದು ಹಳೆ ವೈಬ್ ಕೊಡ್ತಾರೆ. ಶ್ರುತಿ ಹಾಸನ್ ಜೊತೆ ಇದ್ದಿದ್ದಾಗಲಿ, ಅದೊಂದು ಗಿಲ್ಲಿ ಮೂವಿ ಗ್ಯಾಪ್ನ ಆಗೋದಾಗಲಿ, ಅಥವಾ ಅವರ ಹಳೆ ಮೂವೀಸ್ ಎಲ್ಲ ಗ್ಯಾಪ್ನ ಆಗೋ ರೀತಿ ಒಂದು ನಾಸ್ಟಾಲಜಿಯನ್ನು ಕ್ರಿಯೇಟ್ ಮಾಡ್ತಾರೆ. ಲೈಕ್ ಅವರ ಎಲ್ಲ ಆ್ಯಕ್ಷನ್ಸ್ ಎಲ್ಲದನ್ನು ಇದರಲ್ಲಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮಟ್ಟ ಅಂತ ಒಂದು ಸಾಂಗ್ ಬರುತ್ತೆ, ಅದು ಮಾಸ್ ಸಾಂಗ್ ಆಗಿರೋಂಥದ್ದು. ಟ್ರೂ ವಿಲನ್ನ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಇಳೆಯ ತಲಪತಿನ ಕ್ರಿಯೇಟ್ ಮಾಡ್ತಾರಲ್ಲ, ಇಳೆಯ ತಲಪತಿ ವರ್ಸಸ್ ತಲಪತಿ, ಅಂದರೆ ಯಂಗ್ ವರ್ಸಸ್ ಓಲ್ಡ್ ಏನಿದೆಯಲ್ಲ, ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ರಿವೆಂಜ್ ಸ್ಟೋರಿನ ಅಂತಲೇ ಸ್ವಲ್ಪ ಇದಾಯಿತು. ಆ್ಯಂಡ್ ಇದರ ನೆಕ್ಸ್ಟ್ ಪಾರ್ಟ್ ಕೂಡ ಬರೋಕೊಟ್ಟಿದೆ, OG ವರ್ಸಸ್ ಒರಿಜಿನಲ್ OG ಅಂತ ಏನೋ ಬರೋಕೊಟ್ಟಿದೆ. ಅಂದರೆ ವಿಷಯ ಏನಂತಂದರೆ, ಈ ಮೂವಿ ಏನಿದೆಯಲ್ಲ ಇನ್ನೂ ಎಕ್ಸ್ಟೆಂಡ್ ಮಾಡಬೇಕಾಗಿತ್ತಾ ಅನ್ನೋದು ನನ್ನ ಕ್ವಶನ್ ಆಗಿತ್ತು. ಬಂದವರೆಲ್ಲ ತುಂಬ ಜನ ಲ್ಯಾಗ್ ಇದೆ ಅಂತಲೇ ಮಾತಾಡ್ಕೊತಾ ಇದ್ರು. ಆದರೆ ನನ್ನನ್ನು ಕೇಳಿದ್ರೆ ಆ ಥರ ಲ್ಯಾಗ್ ಏನು ಅನ್ನಿಸ್ಲಿಲ್ಲ ಗುರು. ಯಾಕೆಂದರೆ ಹೊಸ ಎಕ್ಸ್ಪೀರಿಯನ್ಸ್ ನನಗೆ ಅಲ್ಲಿ ಸಿಗ್ತಾಯಿತ್ತು. ಎಲ್ಲೂ ಕೂಡ ಇದು ಎಲ್ಲೋ ರೂಟೀನ್ ಇದೆ ಅಂತ ಅನ್ನಿಸ್ಲಿಲ್ಲ. ನನಗೆ ಹೊಸ ಎಕ್ಸ್ಪೀರಿಯನ್ಸ್ ನೋಡ್ತಾ ಇದ್ದೆ ನಾನು. ಓಕೆ, ಈ ಥರನೂ ಮಾಡ್ಬೋದಲ್ವಾ, ವಾವ್ ಸೂಪರ್ ಆಗಿದೆ, ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅದ್ಭುತವಾಗಿದೆ, ಆ್ಯಕ್ಟಿಂಗ್ ಈ ಥರನೂ ಮಾಡ್ಬೋದು, ವಾವ್ ಇದು ಅದ್ಭುತವಾಗಿದೆ, ಇದು ಹೊಸ ಥರದ ಎಕ್ಸ್ಪೀರಿಯನ್ಸ್, ಇದು ಡಿ-ಏಜಿಂಗ್ ಟೆಕ್ನಾಲಜಿ, ವಾವ್ ಈ ಡಿ-ಏಜಿಂಗ್ ಟೆಕ್ನಾಲಜಿ ಅದ್ಭುತವಾಗಿ ಬೆಳೆಸಿದ್ದಾರೆ, ಇದನ್ನು ಸೂಪರ್ ಆಗಿದೆ, ವಾವ್ ಇದೆಲ್ಲ ಚೆನ್ನಾಗಿದೆ ಅಂತ ಇದೇ ನೋಡ್ತಾ ಹೋದಾಗ ಎಲ್ಲೂ ಕೂಡ ಬೋರ್ ಆಗಲಿಲ್ಲ ನನಗೆ. ಸೊ ಎಲ್ಲೂ ಕೂಡ ಲ್ಯಾಗ್ ಇಲ್ಲ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆದರೆ ಎಕ್ಸ್ಪೆಕ್ಟ್ ಜಾಸ್ತಿ ಮಾಡಿದೆ. ನನ್ನ ಕಡೆಯಿಂದ ಆಗಿರೋಂಥ ತಪ್ಪಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡಿಕೊಂಡೆ. ಒಂದು ನಾರ್ಮಲ್ ತಲಪತಿ ಮೂವಿಲಿ ನೀವು ನೋಡಿದ್ರೆ ಹೇಗೆಲ್ಲ ಇರುತ್ತಲ್ಲ. ಆ್ಯಂಡ್ ತುಂಬ ಸೀನ್ಸ್ ಏನು
ಟ್ರೈಲರಲ್ಲಿ ನೋಡಿದ್ದೆ, ಅದೆಲ್ಲೂ ಕಾಣಲಿಲ್ಲ ಅಂತ ನನಗೆ ಒಂದು ಫೀಲ್ ಆಗ್ತಿತ್ತು. ನಾನು ಎಲ್ಲಾದರೂ ಮಿಸ್ ಮಾಡಿದ್ನಾ ಅಂತ. ಮೇ ಬಿ ಅದು ಏನಾಗುತ್ತೆ ಅಂದರೆ ಮೇ ಬಿ ನೆಕ್ಸ್ಟ್ ಪಾರ್ಟಿಗೆ ಇಟ್ಟಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ ಆಗಿರೋಂಥ. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಇಷ್ಟು. ನಿಮ್ಮ ಕರೆಕ್ಟ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.